ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ಈ ಒಂದು PM ಕಿಸಾನ್ ಯೋಜನೆ ಅಡಿಯಲ್ಲಿ ಈ ಒಂದು KYCನ ಯಾರು ಮಾಡಿಸ್ಕೊಂಡಿಲ್ವೋ, ಸೊ ಅಂಥವರು ಒಂದು KYCನ ಮಾಡಿಸ್ಕೊಳ್ಬೇಕಾಗಂತ ಕೇಂದ್ರ ಸರ್ಕಾರ ತಿಳಿಸಿರುವಂಥದ್ದು. ಸೊ ಈ ಒಂದು PM ಕಿಸಾನ್ ಒಂದು KYC ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುವಂಥದ್ದು. ಸೊ ಇನ್ನೂವರೆಗೂ ಯಾರು ನಮ್ಮ ಒಂದು SP ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಸೊ ಇಲ್ಲಿ ನೋಡ್ಕೊಳ್ಬೋದು, ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ. ಸೊ ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಆಲ್ ಅನ್ನುವ ನೋಟಿಫಿಕೇಷನ್ ಇರುತ್ತೆ. ಸೊ ಆಲ್ ಅನ್ನುವ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳುತ್ತಾ, ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ ಮೊದಲು ಈ ಒಂದು ಕೇಂದ್ರ ಸರ್ಕಾರ ಸಾಕಷ್ಟು ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಕೂಡ ಈ ಒಂದು KYC ಮಾಡಿಸ್ಕೊಳ್ಳಿ ಅಂತ ಸೊ ಸಾಕಷ್ಟು ಬಾರಿ ಒಂದು ಪತ್ರಿಕೆ ಪ್ರಕಟಣೆಯಲ್ಲಿ ಹೊರಡಿಸಿತ್ತು. ಸೊ ಈ ಒಂದು KYCನ ಯಾರು ಮಾಡಿಸ್ಕೊಳ್ಬೇಕಂತಂದರೆ, ಮುಂಚಿತವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಈ ಒಂದು PM ಕಿಸಾನ್ ಹಣನ ಈ ಹಿಂದೆ ಯಾರಿಗೆಲ್ಲ ಒಂದು ಹಣನ ಬರ್ತಿರ್ಲಿಲ್ವೋ, ಸೊ ಅಂಥವರು ಒಂದು KYC ಮಾಡಿಸ್ಬೇಕಂತ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ತಿಳಿಸಿರುವಂಥದ್ದು. ಸೊ ಈ ಒಂದು KYCನ ಈಗಾಗಲೇ ಮತ್ತೆ ಹಣನ ಬರೋದು ಒಂದು ನಿಮಗೆ ಬಂದಾಗಿದ್ದರೆ, ಸೊ ಆ ಒಂದು ಕಾರಣಕ್ಕಾಗಿ ಒಂದು KYCನ ಮಾಡಿಸ್ಬೇಕಂತ ಕಂಪಲ್ಸರಿಯಾಗಿ ತಿಳಿಸಿರುವಂಥದ್ದು. ಸೊ ಈ ಒಂದು KYC ಯಾವ ರೀತಿ ಮಾಡಿಸೋದು, ಎಲ್ಲಿ ಮಾಡಿಸೋದು ಮತ್ತು ಯಾವ್ಯಾವ ದಾಖಲಾತಿಗಳು ನಮ್ಮ ಹತ್ರ ತೊಗೊಂಡು ಹೋಗ್ಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ ಒಂದು PM ಕಿಸಾನ್ ಒಂದು KYCನ ಸೊ 3 ಹಂತಗಳಲ್ಲಿ ಈ ಒಂದು KYCನ ಮಾಡಿಸ್ಕೊಳ್ಬೋದಾಗಿರುತ್ತೆ. ಸೊ ಯಾವ್ಯಾವ ಹಂತದಲ್ಲಿ ಸ್ನೇಹಿತರೆ ಯಾವ ರೀತಿ ಮಾಡಿಸೋದು, ಸೊ ಎಲ್ಲಿ ಮಾಡಿಸೋದು KYC ಅಂತ, ಸೊ ಯಾವ ದಾಖಲಾತಿಗಳನ್ನು ಇಟ್ಟುಕೊಂಡು ಈ ಒಂದು KYCನ ಮಾಡಿಸೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಒಂದು KYCನ OTP ಮುಖಾಂತರ ನೀವು ಮಾಡಿಸ್ಕೊಳ್ಬೋದಾಗಿರುತ್ತೆ. ಸೊ ಈ ಒಂದು OTP ಮುಖಾಂತರ ಮಾಡಿಸ್ಕೊಳ್ಬೋದು. ಸೊ ಈ ಒಂದು OTP ಮುಖಾಂತರ ಮಾಡಿಸ್ಕೊಳ್ಬೇಕಂತಂದರೆ ಒಂದು PM ಕಿಸಾನ್ನ ಅಫಿಷಿಯಲ್ ಅಂತ ವೆಬ್ಸೈಟ್ಗೆ ಹೋಗಿ ಆ ಒಂದು ವೆಬ್ಸೈಟಲ್ಲಿ ನಿಮ್ಮೊಂದು ಆಧಾರ್ ಸಂಖ್ಯೆನ ಹಾಕಿಬಿಟ್ಟು, ಸೊ ಆಧಾರ್ ನಂಬರ್ಗೆ ಒಂದು ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಒಂದು ಆ OTP ಹಾಕೋದ್ರ ಮೂಲಕ ನೀವೊಂದು KYCನ ಕಂಪ್ಲೀಟ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ನಾನು ಒಂದು PM ಕಿಸಾನ್ ಒಂದು KYC ಮಾಡಿಸ್ಕೊಳ್ಳೋ ಒಂದು ವೆಬ್ಸೈಟ್ನ ಲಿಂಕ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಅಪ್ಲೈ ಮಾಡ್ಕೊಳ್ಬೋದು. ಸೊ ಎರಡನೇದಾಗಿ ನೀವೊಂದು ಬಯೋಮೆಟ್ರಿಕ್ ಆಧಾರಿತ KYCನ ಮಾಡಿಸ್ಕೊಳ್ಬೋದು. ಸೊ ಯಾವ ರೀತಿ ಅಂತಂದರೆ, ಒಂದು ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಅಥವಾ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಈ ಒಂದು ಕೇಂದ್ರಗಳಿಗೆ ಭೇಟಿ ಕೊಟ್ಟು ನೀವೊಂದು ಥಂಬ್ನ ನೀಡುವುದರ ಮುಖಾಂತರವಾಗಿ ಈ ಒಂದು PM ಕಿಸಾನ್ KYCನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಸೊ ಮೂರನೇದಾಗಿ ಏನಪ್ಪ ಅಂತಂದರೆ, ಈ ಒಂದು PM ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಇದೆ, ಒಂದು ಪ್ಲೇಸ್ಟೋರಲ್ಲಿ ಸಿಗುವಂಥದ್ದು. ಸೊ ಆ ಒಂದು PM ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರವಾಗಿ ನೀವೊಂದು ಫೇಸ್ ಅಥೆಂಟಿಕೇಷನ್ ಮಾಡುವುದರ ಮುಖಾಂತರವಾಗಿ ಈ ಒಂದು PM ಕಿಸಾನ್ KYCನ ಮಾಡಿಸ್ಕೊಳ್ಬೋದಾಗಿರುತ್ತೆ. ಸೊ ಈ ಒಂದು ಕೇಂದ್ರ ಸರ್ಕಾರ PM ಕಿಸಾನ್ ಯೋಜನೆಯಡಿ ರೈತ ಬಂಧುಗಳ ಆರ್ಥಿಕ ನೆರವು ಪಡೆಯಲು KYCಯನ್ನು ಮಾಡಿಸೋದು ಕಡ್ಡಾಯವಾಗಿಸಿದ್ದಾರೆ. ಸೊ ಅದಕ್ಕಾಗಿ ಯಾರೆಲ್ಲ ಒಂದು ರೈತರು ಇದ್ದಾರೆ, ಸೊ ಇಲ್ಲಿವರೆಗೆ ಯಾರೋ KYCನ ಮಾಡಿಸ್ಕೊಂಡಿಲ್ವೋ, ಸೊ ಅಂಥವರು KYCನ ಮಾಡಿಸ್ಕೊಳ್ಳಿ. ಸೊ ಈವರೆಗೆ ಒಂದು ಹಣ ಬರೋದು ನಿಮಗೆ PM ಕಿಸಾನ್ನ ಈ ಒಂದು ಹಣ ಬರೋದು ನಿಂತಿದ್ದರೆ, ಸೊ ದಯವಿಟ್ಟು ನೀವು ಕೂಡ ಈ ಒಂದು KYCನ ಮಾಡಿಸ್ಕೊಳ್ಳಿ ಅಂತ ಹೇಳುತ್ತಾ, ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ. ಈ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಮಾಹಿತಿಯಿಂದ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಸೊ ಮತ್ತೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.